ಇವತ್ತು ನಮ್ಮ ಅಭಿಮನ್ಯು ಟೀಮ್ ಗಜಪಡೆ ಬನ್ನಿ ಮಂಟಪದ ತನಕ ವಾಕ್ ಇತ್ತು. ನೋಡ್ತಾ ಇರ್ಬೋದು ನಮ್ಮ ಗಜಪಡೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಹೊರಟಿರುವಂತದ್ದು. ಬೇಗ ಅಂದ್ರೆ ಬೇಗನೆ ವಾಕಿಂಗ್ ಅನ್ನ ಮಾಡ್ಕೊಂಡು ಬನ್ನಿ ಮಂಟಪವನ್ನ ತಲುಪುತ್ತೆ. ಸೊ ಏಕಲವ್ಯ ಮುಂದಾಳತ್ವ ಲೀಡ್ ಅನ್ನ ಸಹ ಮಾಡ್ತಾ ಇದ್ದ. ತುಂಬಾ ಚೆನ್ನಾಗಿರುವಂತ ಒಂದು ವಾಕ್ ಇವತ್ತಿಂದ ಬನ್ನಿ ಮಂಟಪ ವಾಕ್ ಇರುತ್ತೆ. ತಾಲೀಮು ತುಂಬಾನೇ ಜೋರಾಗಿಯೇ ನಡೀತಾ ಇದೆ. ಒಳ್ಳೊಳ್ಳೆ ಸ್ಪೆಷಲ್ ಫುಡ್ ಕೂಡ ಸಿಗ್ತಾ ಇದೆಯಲ್ಲ, ಸೊ ಆನೆಗಳಿಗೆ ಸೂಪರ್ ಆಗಿ ವಾಕ್ ಮಾಡೋಕ್ಕೂ ಕೂಡ ಒಂದು ಉತ್ಸಾಹ ಇರುತ್ತೆ. ಅಭಿಮನ್ಯು ಟೀಮ್ ಗಜಪಡೆಯನ್ನ ನೋಡಕ್ಕೆ ಜನ ತುಂಬಾನೇ ಸೇರ್ತಾರೆ. ದೂರದಲ್ಲಿ ನಿಂತು ವೀಕ್ಷಣೆಯನ್ನ ಮಾಡ್ತಾರೆ. ಅಲ್ಲಿ ಹೂ ಮಾರುವವರು ಕೂಡ ಆನೆಗಳಿಗೆ ಪ್ರತಿದಿನ ಹೂವನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಆನೆಗಳು ಅಂದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಇಷ್ಟ. ಮೈಸೂರಿನಲ್ಲಿ ಒಂದು ವಾಕ್ ನೋಡ್ಬೇಕು ಅಂತ ಬೇರೆ ಬೇರೆ ಊರಿನಿಂದ ಬರ್ತಾರೆ. ನಮ್ಮ ಅಭಿಮನ್ಯು ನೋಡ್ತಾ ಇರ್ಬೋದು ಸೆಂಟರ್ ಅಲ್ಲಿ ಇದ್ದಾನೆ. ಇವತ್ತು ಏಕಲವ್ಯನನ್ನ ಮುಂದೆ ಬಿಟ್ಟಿರ್ತಾರೆ. ಏಕಲವ್ಯ ಮುಂದಾಳತ್ವದಲ್ಲಿ ವಾಕಿಂಗ್ ಕೂಡ ಮಾಡಿಸ್ತಾರೆ ಬನ್ನಿ ಮಂಟಪದ ತನಕ. ಏಕಲವ್ಯ, ಕಂಜನ್, ಭೀಮಾ, ಮಹೇಂದ್ರ, ಪ್ರಶಾಂತ, ಕಾವೇರಿ, ಲಕ್ಷ್ಮಿ, ಧನಂಜಯ, ಸೊ ಹೀಗೆ ಪ್ರತಿಯೊಂದು ಆನೆಗಳು ಕೂಡ ಇವತ್ತಿನ ಒಂದು ತಾಲೀಮಿನಲ್ಲಿ ಲವಲವಿಕೆಯಿಂದ ಖುಷಿಯಾಗಿ ವಾಕಿಂಗ್ ಅನ್ನ ಮಾಡಿಕೊಂಡು ಭಾಗಿಯಾಗ್ತವೆ. ಇನ್ನ ಮುಂಬರುವ ದಿವಸಗಳಲ್ಲಿ ಮರಳುಮುಟ್ಟೆ ತಾಲೀಮು ಸೇರಿದಂತೆ ಮರದ ಅಂಬಾರಿಯನ್ನ ಸಹ ಕಟ್ಟುವಂತ ಒಂದು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದನ್ನ ನೋಡೋಕು ಕೂಡ ಬಹಳ ಚೆನ್ನಾಗಿರುತ್ತೆ. ಆಗ ಇನ್ನ ಜಾಸ್ತಿ ಜನ ಸೇರ್ತಾರೆ, ಮತ್ತೆ ಬಿಗಿ ಬಂದೋಬಸ್ತ್ ಇರುತ್ತೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನ ಅಧಿಕಾರಿಗಳು ಕೂಡ ತಿಳಿಸಿರ್ತಾರೆ. ಆನೆ ಮುಂದೆ ಫ್ಲಾಶ್ ಹೊಡಿಬಾರ್ದು, ಸೆಲ್ಫಿ ಅಂತ ಕೂಡ ಏನು ಮಾಡಬಾರ್ದು, ಮತ್ತೆ ದೂರದಲ್ಲಿ ನಿಂತು ಆನೆಗಳನ್ನ ವೀಕ್ಷಣೆ ಮಾಡಬೇಕು. ಮತ್ತೆ ಆನೆಗಳು ಬರುವಂತ ಟೈಮ್ ನಲ್ಲಿ ವೆಹಿಕಲ್ಸ್ ದೂರದಲ್ಲಿ ಇರ್ಬೇಕು. ಮತ್ತೆ ಆನೆಗಳ ಮುಂದೆ ಗಾಡಿನ ಪಾಸ್ ಮಾಡಬೇಡಿ, ದೂರದಲ್ಲಿ ನಿಂತು ಆನೆಗಳನ್ನ ನೋಡಿ ಅಂತ ಕೂಡ ಸಲಹೆಗಳನ್ನ ನೀಡಿರ್ತಾರೆ. ಅದೇ ರೀತಿ ಅಲ್ಲಿ ಬಂದಂತ ಜನರೆಲ್ಲರೂ ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಸ್ಟ್ರಿಕ್ಟ್ ಆಗಿ. ತುಂಬಾನೇ ಖುಷಿ ಆಗುತ್ತೆ ಆನೆಗಳನ್ನ ನೋಡಕ್ಕೆ. ಯಾವ ರೀತಿ ಆನೆಗಳು ನಡ್ಕೊಂಡು ಹೋಗ್ತಾ ಇದಾವೆ ನೋಡ್ತಾ ಇರ್ಬೋದು. ಬನ್ನಿ ಮಂಟಪವನ್ನ ತಲುಪಿದಂತ ನಮ್ಮ ಗಜಪಡೆ ಅಲ್ಲಿ ಒಂದು 10 ನಿಮಿಷ ರೆಸ್ಟ್ ಅನ್ನ ಕೊಟ್ಟು ನೀರೇನಾದ್ರೂ ಇದ್ರೆ ನೀರ್ ಬೇಕಾದ್ರೆ ನೀರನ್ನ ಕುಡಿಸಿ ನಂತರದಲ್ಲಿ ವಾಪಸ್ ಅರಮನೆಗೆ ಹಿಂತಿರುಗುವಂತದ್ದು. ತುಂಬಾ ಚೆನ್ನಾಗಿ ಇವತ್ತಿನ ಒಂದು ವಾಕ್ ಕೂಡ ಇತ್ತು, ಮುಂಚೆನೆ ವಾಕ್.